ನಮಸ್ಕಾರ. ಕರ್ನಾಟಕದ ಲಕ್ಷಾಂತರ ಸರ್ಕಾರಿ ನೌಕರರು ಹಾಗೂ ನಿವೃತ್ತ ಹಂತದ ಉದ್ಯೋಗಿಗಳ ಪಾಲಿಗೆ ಇದು ಕೇವಲ ಒಂದು ಘೋಷಣೆಯಲ್ಲ, ಇದು ಭವಿಷ್ಯದ ಬದುಕಿನ ಪ್ರಶ್ನೆ. ಹಳೆ ಪಿಂಚಣಿ ಯೋಜನೆ ಒಪಿಎಸ್ ಕುರಿತು ರಾಜ್ಯ ಸರ್ಕಾರ ನೀಡಿರುವ ಮಹತ್ವದ ಸೂಚನೆ ಇದೀಗ ಬೆಳಗಾವಿ ಅಧಿವೇಶನದ ಪ್ರಮುಖ ಚರ್ಚಾ ವಿಷಯವಾಗಿದೆ. ಸರ್ಕಾರ ಏನು ಹೇಳಿದೆ? ಎಲ್ಲರಿಗೂ ಒಪಿಎಸ್ ಬರಲಿದೆ? ಬಿಡಬ್ಲ್ಯೂಎಸ್ಎಸ್ಬಿ ನೌಕರರಿಗೆ ಏಕೆ ಪ್ರಾಮುಖ್ಯತೆ? ಹಣಕಾಸಿನ ಹೊರೆ ಎಷ್ಟು? ಇದು ಚುನಾವಣೆ ರಾಜಕೀಯವೇ ಅಥವಾ ನಿಜವಾದ ನೀತಿ ಬದಲಾವಣೆಯೇ? ಇವೆಲ್ಲವನ್ನೂ ಕ್ರಮವಾಗಿ ಆಳವಾಗಿ ನೋಡೋಣ. ಭಾರತದಲ್ಲಿ 2004ರ ತನಕ ಸರ್ಕಾರಿ ನೌಕರರಿಗಿದ್ದ ಏಕೈಕ ವ್ಯವಸ್ಥೆ ಹಳೆ ಪಿಂಚಣಿ ಯೋಜನೆ. ಈ ಯೋಜನೆಯ ಪ್ರಮುಖ ಅಂಶಗಳು: ಸೇವಾವಧಿ ಪೂರ್ಣಗೊಂಡ ನಂತರ ಕೊನೆಯ ವೇತನ ಅಥವಾ ಸರಾಸರಿ ವೇತನದ ಆಧಾರ, ಜೀವಮಾನಪೂರ್ತಿ ಪಿಂಚಣಿ ಖಚಿತ, ಕುಟುಂಬ ಪಿಂಚಣಿಯ ವ್ಯವಸ್ಥೆ. ನೌಕರನ ನಿವೃತ್ತಿ ನಂತರದ ಬದುಕು ಸರ್ಕಾರದ ನೈತಿಕ ಹೊಣೆಗಾರಿಕೆಯ ಭಾಗವಾಗಿತ್ತು. ಆದರೆ 2004ರ ನಂತರ ಆರ್ಥಿಕ ಒತ್ತಡ, ಜಾಗತಿಕ ಹಣಕಾಸು ಸಲಹೆಗಳ ಹಿನ್ನೆಲೆಯಲ್ಲಿ ಹೊಸ ಪಿಂಚಣಿ ನಿಯಮಾವಳಿ ಎನ್ಪಿಎಸ್ ಜಾರಿಗೆ ಬಂತು. ಎನ್ಪಿಎಸ್ ಯಾಕೆ ತರಲಾಯಿತು? ಅದರ ಸಮಸ್ಯೆಗಳೇನು? ಸರ್ಕಾರದ ವಾದ ಏನಿತ್ತು? ಒಪಿಎಸ್ನಲ್ಲಿ ಭವಿಷ್ಯದ ಪಿಂಚಣಿ ಹೊಣೆ ಸರ್ಕಾರದ ಮೇಲೆ ಹೆಚ್ಚಾಗಿ ಬೀಳುತ್ತಿತ್ತು. ಅದಕ್ಕಾಗಿ ಮಾರುಕಟ್ಟೆ ಆಧಾರಿತ, ಕೊಡುಗೆ ಆಧಾರಿತ ಎನ್ಪಿಎಸ್ ವ್ಯವಸ್ಥೆ ಜಾರಿಗೆ ತರಲಾಯಿತು. ಎನ್ಪಿಎಸ್ನಲ್ಲಿ ನೌಕರನ ಸಂಬಳದಿಂದ ಕಟ್, ಸರ್ಕಾರವು ಸಮಾನ ಮೊತ್ತ ಜಮೆ, ಹಣ ಷೇರು, ಬಾಂಡ್ ಮಾರುಕಟ್ಟೆ ಹೂಡಿಕೆ. ಆದರೆ ನೌಕರರ ಅಸಮಾಧಾನ ಇಲ್ಲಿ ಆರಂಭವಾಯಿತು. ನಿವೃತ್ತಿಯ ಹೊತ್ತಿಗೆ ಪಿಂಚಣಿ ಮೊತ್ತ ಖಚಿತವಲ್ಲ, ಷೇರು ಮಾರುಕಟ್ಟೆ ಕುಸಿದರೆ ಜೀವನ ಪೂರ್ತಿ ದುಡಿದ ಹಣಕ್ಕೂ ಅಪಾಯ. ಇದರಿಂದಲೇ ಒಪಿಎಸ್ ಮರುಜಾರಿಗೆ ನೌಕರ ಸಂಘಗಳ ಹೋರಾಟ ಆರಂಭವಾಯಿತು. ಬೆಳಗಾವಿ ಅಧಿವೇಶನದಲ್ಲಿ ಸರ್ಕಾರ ಏನು ಹೇಳಿದೆ? ಇತ್ತೀಚಿನ ಬೆಳಗಾವಿ ಅಧಿವೇಶನದಲ್ಲಿ ಒಪಿಎಸ್ ಕುರಿತು ಪ್ರಶ್ನೆ ಎದ್ದಾಗ ಸರ್ಕಾರ ಕೆಲವು ಮಹತ್ವದ ಅಂಶಗಳನ್ನು ಸ್ಪಷ್ಟಪಡಿಸಿದೆ. ಸರ್ಕಾರದ ನಿಲುವು: ಹಳೆ ಪಿಂಚಣಿ ವಿಷಯವನ್ನು ಸಂಪೂರ್ಣವಾಗಿ ತಳ್ಳಿಹಾಕಿಲ್ಲ. ಹಣಕಾಸು ಪರಿಣಾಮಗಳನ್ನು ಗಂಭೀರವಾಗಿ ಅಧ್ಯಯನ ಮಾಡಲಾಗುತ್ತಿದೆ. ಕಾನೂನು ಮತ್ತು ಆಡಳಿತಾತ್ಮಕ ಅಂಶಗಳ ಪರಿಶೀಲನೆ ನಡೆಯುತ್ತಿದೆ. ಎಲ್ಲರಿಗೂ ಒಂದೇ ಬಾರಿ ಜಾರಿಗೆ ತರಲು ಸಾಧ್ಯವಿಲ್ಲ. ಅಂದರೆ ಒಪಿಎಸ್ ಬಗ್ಗೆ ಬಾಗಿಲು ತೆರೆದಿದೆ, ಆದರೆ ತಕ್ಷಣದ ಸಂಪೂರ್ಣ ಜಾರಿಗೆ ಸರ್ಕಾರ ಸಿದ್ಧವಿಲ್ಲ. ಇದೇ ಬೆಳಗಾವಿ ಅಧಿವೇಶನದ ಮುಖ್ಯ ಸಂದೇಶ. ಬಿಡಬ್ಲ್ಯೂಎಸ್ಎಸ್ಬಿ ನೌಕರರು ಏಕೆ ಪ್ರಮುಖರು? ಬೆಳಗಾವಿ ಅಧಿವೇಶನದಲ್ಲಿ ಬಿಡಬ್ಲ್ಯೂಎಸ್ಎಸ್ಬಿ ನೌಕರರ ವಿಷಯ ವಿಶೇಷವಾಗಿ ಪ್ರಸ್ತಾಪವಾಯಿತು. ಏಕೆಂದರೆ ಬಿಡಬ್ಲ್ಯೂಎಸ್ಎಸ್ಬಿ ನೌಕರರು ಸರ್ಕಾರಿ ಸ್ವರೂಪದ ಸಂಸ್ಥೆಯಲ್ಲಿ ಕೆಲಸ ಮಾಡುತ್ತಾರೆ. ನೇಮಕಾತಿ, ವೇತನ, ಸೇವಾ ಷರತ್ತುಗಳಲ್ಲಿ ಸರ್ಕಾರದ ಪ್ರಭಾವ ಇದೆ. ಅವರು ಸಂಪೂರ್ಣ ಖಾಸಗಿ ನೌಕರರಲ್ಲ. ಈ ಕಾರಣಗಳಿಂದ ಒಪಿಎಸ್ ಅನ್ವಯಿಸುವ ಸಾಧ್ಯತೆ ಕುರಿತು ಸರ್ಕಾರ ಪ್ರತ್ಯೇಕವಾಗಿ ಪರಿಶೀಲನೆ ನಡೆಸುತ್ತಿದೆ. ಇದು ಒಂದು ಪೈಲಟ್ ಕೇಸ್ ಆಗಬಹುದು. ಬಿಡಬ್ಲ್ಯೂಎಸ್ಎಸ್ಬಿ ನಂತರ ಇತರೆ ಬೋರ್ಡ್ಗಳು, ನಿಗಮಗಳು, ಪ್ರಾಧಿಕಾರಗಳಿಗೂ ಈ ನಿರ್ಧಾರ ವಿಸ್ತರಿಸುವ ಸಾಧ್ಯತೆ ಇದೆ. ಒಪಿಎಸ್ ಜಾರಿಗೆ ಹಣಕಾಸು ಅಡ್ಡಿಗಳೇನು? ಇಲ್ಲಿ ಸರ್ಕಾರ ಎದುರಿಸುವ ದೊಡ್ಡ ಪ್ರಶ್ನೆ: ಹಣ ಎಲ್ಲಿಂದ? ಒಪಿಎಸ್ ಜಾರಿಗೆ ಬಂದರೆ ವಾರ್ಷಿಕ ಸಾವಿರಾರು ಕೋಟಿ ರು ಹೆಚ್ಚುವಳಿ ಹೊರೆ, ಮುಂದಿನ 20-30 ವರ್ಷಗಳ ದೀರ್ಘಬದ್ಧತೆ, ಅಭಿವೃದ್ಧಿ ಯೋಜನೆಗಳಿಗೆ ಕಡಿತ ಸಾಧ್ಯತೆ. ಅದರಲ್ಲೇ ಸರ್ಕಾರ ಹಂತ ಹಂತವಾಗಿ ಅರ್ಹತಾ ಆಧಾರದಲ್ಲಿ ನಿರ್ದಿಷ್ಟ ವರ್ಗಗಳಿಗೆ ಮಾತ್ರ ಒಪಿಎಸ್ ಅನ್ವಯಿಸುವ ಬಗ್ಗೆ ಯೋಚಿಸುತ್ತಿದೆ. ಮುಂದಿನ 4 ಸಾಧ್ಯ ಸನ್ನಿವೇಶಗಳು: 1. ಒಪಿಎಸ್ ಒಳಗಿರುವ ಕೆಲವು ವರ್ಗಗಳಿಗೆ ಒಪಿಎಸ್ ಆಯ್ಕೆ. 2. 2004ರ ನಂತರ ನೇಮಕವಾದವರಿಗೆ ಹೈಬ್ರಿಡ್ ಪಿಂಚಣಿ ಮಾದರಿ. 3. ಸ್ವಾಯತ್ತ ಸಂಸ್ಥೆಗಳಿಗೆ ಪ್ರತ್ಯೇಕ ಪಿಂಚಣಿ ನೀತಿ. 4. ಸಂಪೂರ್ಣ ಒಪಿಎಸ್ ಮರುಜಾರಿಗೆ ದೀರ್ಘಕಾಲದ ಯೋಜನೆ. ಎಲ್ಲವೂ ರಾಜಕೀಯ ಇಚ್ಛಾಶಕ್ತಿ ಪ್ಲಸ್ ಹಣಕಾಸು ಸಾಮರ್ಥ್ಯದ ಮೇಲೆ ಅವಲಂಬಿತ. ಒಪಿಎಸ್ ವರ್ಸಸ್ ಎನ್ಪಿಎಸ್, ನೌಕರ ವರ್ಸಸ್ ಸರ್ಕಾರ. ನೌಕರರ ದೃಷ್ಟಿಯಲ್ಲಿ ಒಪಿಎಸ್ ಅಂದರೆ ಭದ್ರ ಜೀವನ, ನಿವೃತ್ತಿಯ ನಂತರ ಆತ್ಮಗೌರವ, ಕುಟುಂಬದ ಭವಿಷ್ಯ. ಸರ್ಕಾರದ ದೃಷ್ಟಿಯಲ್ಲಿ ಒಪಿಎಸ್ ಅಂದರೆ ಭಾರೀ ಹಣಕಾಸು ಹೊರೆ, ಬಜೆಟ್ ಸಮತೋಲನದ ಸವಾಲು, ದೀರ್ಘಾವಧಿ ಬದ್ಧತೆ. ಈ 2 ತುದಿಗಳ ನಡುವೆ ಇಡೀ ಪಿಂಚಣಿ ರಾಜಕಾರಣ ಸಾಗುತ್ತಿದೆ. ಹಳೆ ಪಿಂಚಣಿ ಯೋಜನೆ ಒಂದು ಸೌಲಭ್ಯ ಅಲ್ಲ, ಅದು ಸರ್ಕಾರ ಮತ್ತು ನೌಕರರ ನಡುವಿನ ನಂಬಿಕೆಯ ಒಪ್ಪಂದ. ಬೆಳಗಾವಿ ಅಧಿವೇಶನದ ಚರ್ಚೆ ಒಂದು ಸಂಗತಿಯನ್ನು ಸ್ಪಷ್ಟಪಡಿಸಿದೆ: ಒಪಿಎಸ್ ವಿಷಯ ಮುಚ್ಚಲ್ಪಟ್ಟ ಅಧ್ಯಾಯವಲ್ಲ, ಆದರೆ ಅದು ಇನ್ನೂ ತೆರೆದ ಪುಸ್ತಕವೂ ಅಲ್ಲ. ಮುಂದಿನ ನಿರ್ಧಾರ ಕರ್ನಾಟಕದ ಆಡಳಿತ ಇತಿಹಾಸದಲ್ಲಿ ಮೈಲಿಗಲ್ಲಾಗಬಹುದೇ? ನೋಡಬೇಕಿದೆ. ಇಂತಹ ಆಳವಾದ, ನಿಖರ ವಿಶ್ಲೇಷಣೆಗಾಗಿ ನಿಮ್ಮ ಜಾಗತಿಕ ನ್ಯೂಸ್ ಚಾನೆಲ್ ಅನ್ನು ಫಾಲೋ ಮಾಡಿ. ನಾನು ಮಲ್ಲಿಕಾರ್ಜುನ್ ಜಿಎಂ. ಧನ್ಯವಾದಗಳು.